ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ದೊಡ್ಡಕಲಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ರತ್ನಮ್ಮ ಸ್ಪಷ್ಟನೆ. ದೇಶದ ಭವಿಷ್ಯವನ್ನು ರೂಪಿಸುವಲ್ಲಿ ಇಂದಿನ ಮಕ್ಕಳ ಪಾತ್ರವು ಬಹಳ ಮಹತ್ತರವಾದದ್ದು. ಆದ್ದರಿಂದ ಮಕ್ಕಳ ಉಜ್ವಲ ಭವಿಷ್ಯದ ದೃಷ್ಟಿಯಿಂದ ಮಕ್ಕಳ ಹಕ್ಕುಗಳು ಮತ್ತು ಶಿಕ್ಷಣದ ಮಹತ್ವವನ್ನು ಸಾರುವ ಸಲುವಾಗಿ ನವೆಂಬರ್ 14ರಂದು ದೇಶದಾದ್ಯಂತ ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಶಾಲೆಯ ಶಿಕ್ಷಕರು ಹಾಗೂ ಮಕ್ಕಳು ಪೋಷಕರು ದೀಪ ಬೆಳಗುವ ಮೂಲಕ ಭಾರತದ ಸಂವಿಧಾನ ಪೀಠಿಕೆಯನ್ನ ಓದುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮುಖ್ಯ ಶಿಕ್ಷಕಿ ರತ್ನಮ್ಮ ಅವರು ಮಕ್ಕಳ ದಿನಾಚರಣೆಯ ಈ ಶುಭ ಕ್ಷಣದಲ್ಲಿ ನಿಮ್ಮ ಜೀವನವು ಜ್ಞಾನ, ಸಂತೋಷ ಮತ್ತು ಯಶಸ್ಸಿನಿಂದ ತುಂಬಿರಲಿ ಎಂದು ಹಾರೈಸಿ, ಇಂದಿನ ಮಕ್ಕಳೇ ಮುಂದಿನ ದೇಶದ ಪ್ರಜೆಗಳು, ನೀವು ನಮ್ಮ ನಾಳೆಯ ಕನಸು. ಇಂದಿನ ಪ್ರೇರಣೆ, ನಿಮ್ಮ ನಗೆ, ನಿಮ್ಮ ನಿರ್ದೋಷಿತ್ವ ಮತ್ತು ಕನಸುಗಳು ನಮ್ಮ ಸಮಾಜಕ್ಕೆ ಹೊಸ ಬೆಳಕು ನೀಡುತ್ತವೆ. ಪ್ರತಿಯೊಂದು ಮಗುವಿನೂ ತನ್ನ ಪ್ರತಿಭೆ ಬೆಳೆಯುವಂತಹ ಉತ್ತಮ ಪರಿಸರ ನಿರ್ಮಿಸುವುದು ಶಾಲಾ ಶಿಕ್ಷಕರ ಹಾಗೂ ಮಕ್ಕಳ ಪೋಷಕರ ಜವಾಬ್ದಾರಿಯಾಗಿದೆ. ಹಾಗೆಯೇ ಮಕ್ಕಳ ಚಲನವಲನದ ಬಗ್ಗೆ ಪೂರ್ತಿಯಾಗಿ ನಿಗಾ ಇಡಬೇಕು. ಕೆಲವು ಸಮಾಜದ ಅನಿಷ್ಟ ಪದ್ಧತಿಗಳಾದ ಬಾಲ್ಯ ವಿವಾಹ, ಬಾಲಕಾರ್ಮಿಕ ಪದ್ಧತಿ ಇವುಗಳ ಬಗ್ಗೆ ಶಿಕ್ಷಕರು ಹಾಗೂ ಮಕ್ಕಳು ಪೋಷಕರ ಮಕ್ಕಳಿಗೆ ಅರಿವು ಮೂಡಿಸಬೇಕೆಂದು ಹಾಗೂ ಮಕ್ಕಳ ಪೋಷಕರು ಶಾಲೆಯ ಮಕ್ಕಳ ಪ್ರಗತಿ ಬಗ್ಗೆ ಹೆಚ್ಚಾಗಿ ವಿಷಯ ತಿಳಿಯಬೇಕೆಂದು ದೊಡ್ಡಕಲಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ರತ್ನಮ್ಮರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಮಯದಲ್ಲಿ ಶಾಲೆಯ ಶಿಕ್ಷಕಿಯರಾದ ಶ್ರೀಮತಿ ಮೀನಾಕ್ಷಿ ಮತ್ತು ಶ್ರೀಮತಿ ಧನಲಕ್ಷ್ಮಿ, ಶ್ರೀಮತಿ ಮಂಜುಳಾ, ಪೋಷಕರಾದ ಪಿ ತಿಪ್ಪಯ್ಯ, ಶಂಕರಪ್ಪ, ತಿಮ್ಮರಾಯಪ್ಪ, ಶಾಲಿನಿ, ಯಲ್ಲಮ್ಮ, ಮಮತಾ, ಪಾರ್ವತಮ್ಮ, ಇನ್ನು ಸುಮಾರು ಜನ ಪೋಷಕರು, ಶಾಲೆಯ ಮಕ್ಕಳು ಹಾಜರಿದ್ದರು. ವರದಿ ನಾರಾಯಣಸ್ವಾಮಿ, ಮಾಲೂರು. ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ